ಹಾಯ್ ಎವ್ರಿವನ್. ನೋಡಿ, ಒಂದು ಇಗ್ನಿಸ್ ಆಡಿಯೋ ಸೆಟಪ್ಗೆ ಗಾಡಿ ಬಂದಿದೆ. ಸೊ ಆಡಿಯೋ ಐಟಮ್ ನಾವು ಬೇಜಾನ್ ಗಾಡಿಗೆ ಎಕ್ಸೆಸರಿ ಫಿಟ್ ಮಾಡಿದ್ದೀನಿ. ಬಟ್ ಈ ವಿಡಿಯೋನಲ್ಲಿ ನಿಮಗೆ ನೋಡ್ರೆ ಒಂದು ಮ್ಯೂಸಿಕ್ ಲವರ್ ಇರ್ತಾರಲ್ಲ, ಸೊ ಆ ಮ್ಯೂಸಿಕ್ ಲವರ್ಗೆ ಇದು ಭಾಳ ಬೆನಿಫಿಟ್ ವಿಡಿಯೋ. ಸೊ ಏನು ವಿಡಿಯೋ ಅಂದರೆ, ಇದು ಕಸ್ಟಮರ್ದು ಒಂದು 4 ಚಾನಲ್ ಆಂಪ್ಲಿಫೈರ್ ಇದ್ದಿದ್ದು. ಅದೇ ಆಂಪ್ಲಿಫೈರು ಒಂದು ಅಂಡರ್-ಸೀಟ್ ಊಫರು. ಬಟ್ ಏನಂತ ಇದು ಸೊಲ್ಯೂಷನ್ ಹೇಳ್ರೆ ನಿಮಗೆ, ಬೇಸಿಕ್ ಆಡಿಯೋನಲ್ಲಿ ಕಸ್ಟಮರ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಜಾಸ್ತಿನೂ ಇಲ್ಲ, ಕಡಿಮೆ ಬಜೆಟು ಇಲ್ಲ. ಒಂದು ಪ್ಯಾಕೇಜ್ ಅಂತ ಒಂದು ಬಜೆಟ್ನಲ್ಲಿ ನಾವು 4 ಡೋರ್ನಲ್ಲಿ 4 ಕಾಂಪೋನೆಂಟ್ ಸ್ಪೀಕರ್ ನೋಡ್ಬೋದು ನೀವು. ಇಷ್ಟೊಂದು ಬ್ರ್ಯಾಂಡ್ ಇದೆ. ಸೊ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಏನೇನು ನಾವು ಫಿಟ್ ಮಾಡಿದ್ದೀನಿ ಅಂತ. ಸೊ ಇಷ್ಟೊಂದು ಬ್ರ್ಯಾಂಡ್ ಇದೆ ನಿಮಗೆ. ಸೊ ಆ ಬ್ರ್ಯಾಂಡ್ನಲ್ಲಿ ನೀವು ಯಾವುದನ್ನು ಸ್ಪೀಕರ್ ಚೂಸ್ ಮಾಡ್ಬೋದು. ಒಂದು ಆಂಪ್ಲಿಫೈರನ್ನು ನಿಮಗೆ ಬೇಜಾನ್ ಸಿಗುತ್ತೆ. ಸೊ ಇದು ಸೆಟಪ್ ಬಂದ್ಬಿಟ್ಟು ಏನಂದರೆ, ಒಂದು ಆಡಿಯೋ ಔಟ್ಪುಟ್ಟು ಲೈಕ್ ಹೋಮ್ ಥಿಯೇಟರ್ನಲ್ಲಿ 5.1 ಹೋಮ್ ಥಿಯೇಟರ್ ಫೀಲಿಂಗು, ಆಡಿಯೋ ಔಟ್ಪುಟ್ಟು, ಸೊ ಮ್ಯೂಸಿಕ್ ಸರೌಂಡು ಆ ಥರ ಹೇಳ್ತಾರಲ್ಲ. ಸೊ ಆ ಥರ ಒಂದು ಫಾಂಡ್ನಲ್ಲಿ ಇದಕ್ಕೆ ನಾವು ಒಂದು ವೋಕಲ್ ಮಿಡ್ ರೇಂಜು ಅದೊಂದು ಸೂಪರಾಗಿ ಬರಬೇಕು ಅಂತ ಒಂದು ಅವರ ಬ್ರ್ಯಾಂಡು DSP ಫಿಟ್ ಮಾಡಿದ್ದೀನಿ. 6 to 8 ಚಾನಲ್ ಇದು. ಮಾಡಲ್ ನಂಬರನ್ನು ನೋಡ್ಬೋದು. ಸೊ ಇದು ಫಿಟ್ಟಿಂಗ್ ಮಾಡಿದ್ರೂ ನಾವು ಏನು ಜಸ್ಟ್ ಹಂಗೆ ಯೂಸ್ ಮಾಡಿಲ್ಲ. ಇದಕ್ಕೆ ಕಾಟನ್ ಟೇಪ್ ಅಂತಾರೆ. ಸೊ ಇದು ಕಾಟನ್ ಟೇಪು ಯೂಸ್ ಆಗಿದೆ. ಇದು ಇನ್ಸುಲೇಷನ್ ಟೇಪು, ಇದನ್ನು ಯೂಸ್ ಆಗಿದೆ. ಇದು 2-way ಟೇಪ್. ಲೈಕ್ ಇದಕ್ಕೆ ಏನು ಪ್ರೊಸೆಸಿಂಗ್ ಇದೆ, ಕಾಟನ್ ಟೇಪ್ ಎಲ್ಲಿ ಯೂಸ್ ಮಾಡಬೇಕು, ಕ್ಲಿಪ್ಪಿಂಗು, ಸೊ ಆ ಥರ ರೀತಿ ನಾವು ಕೆಲಸ ಮಾಡಿ ಇದಕ್ಕೆ ಫಿಟ್ ಮಾಡಿರೋದು. ಸೊ ಇದು ನಡೆಯೋಕ್ಕೆ ನಿಮಗೆ DSP ಕಂಪಲ್ಸರಿ ಲ್ಯಾಪ್ಟಾಪ್ನಲ್ಲಿನೇ ಟ್ಯೂನಿಂಗ್ ಇದು ಮಾಡಬೇಕು. ಸೊ ಇದು ಸೀರಿಯಲ್ ನಂಬರು ನೀವು ನೋಡ್ಬೋದು, ಅವರ ಅಂತ ಬ್ರ್ಯಾಂಡ್ ಬರ್ತಾ ಇದೆ. ಸೊ ಈ ಕ್ಲೋಸರ್ ಹೆಂಗೆ ಸೆಟ್ಟಿಂಗ್ ಬೇಕಂದ್ರೂ ನಾವು ಇದು ಮಾಡ್ಬೋದು. ಇದು ಒಂದು ಕನೆಕ್ಷನ್ನು ಇದರಲ್ಲಿ ನಿಮಗೆ ಕಂಪ್ನಿಯಿಂದಾನೇ ಬಂದಿರ್ತದೆ. ಸೊ ಇದಕ್ಕೆ ನಾವು ಫಿಟ್ ಮಾಡ್ಬೋದು. ಇದು ಬಂದ್ಬಿಟ್ಟು 6 to 8 ಚಾನಲ್ DSP. ಸೊ ಬ್ರ್ಯಾಂಡ್ ಬೇಜಾನ್ ಇದೆ. ಇದು ಕಡಿಮೆ ಬಜೆಟ್ನಲ್ಲಿ ನಾವು ಕಸ್ಟಮರ್ಗೆ ಒಂದು ಸಜೆಸ್ಟ್ ಮಾಡಿದ್ದೇವೆ. ಇಲ್ಲಿ ಒಂದು 4 ಚಾನಲ್ ಆಂಪ್ಲಿಫೈರ್ ಇತ್ತು. ನೆಕ್ಸ್ಟ್ ಇಲ್ಲಿ ಒಂದು ಬಂದ್ಬಿಟ್ಟು ಅಂಡರ್-ಸೀಟ್ ಊಫರ್. ಸೊ ಒಂದು ಬ್ರ್ಯಾಂಡ್ ಇದೆ, ಇದೂ ಎಕ್ಸೆಸ್ಸು ಇವ್ರ ಗಾಡಿನಲ್ಲಿನೇ ಇದ್ದಿದ್ದು. ಸೊ ಇದೇ ಅಂಡರ್-ಸೀಟ್ ಊಫರ್ ನಾವು ಯೂಸ್ ಮಾಡಿದ್ದೀವಿ. ಸೊ ಇದು ಒಂದು ಔಟ್ಪುಟ್ಟು ಕೇಳೋಣ, ನೀವು ನೋಡಿ. ಸೊ ಔಟ್ಪುಟ್ ಇದು ನಿಮಗೆ ಒಂದು ತೋರಿಸ್ತೀನಿ. ಇದು ಸಿಸ್ಟಮ್ ನಾವು ಚೇಂಜ್ ಮಾಡಿಲ್ಲ, ಕಂಪ್ನಿ ಸಿಸ್ಟಮ್ಗೆ ನಾವು ಇದು ಸ್ಪೀಕರ್ ಇದಕ್ಕೆ ನಾವು ಫಿಟ್ ಮಾಡಿರೋದು. ಸೊ ಇದಕ್ಕೆ ಒಂದು ಬ್ರ್ಯಾಂಡ್ ಇಲ್ಲಿ ನೀವು ಯಾವ ಥರ ಏನು ಸಾಂಗ್ ಬೇಕು ಅಂದ್ರೂ ಇದರಲ್ಲಿ ಹಾಕಿದ್ರೆ, ಈ ಸೆಟ್ಟಿಂಗ್ ಇದೆಲ್ಲ ಕಂಪ್ಯೂಟರಲ್ಲಿ ಹೆಂಗೆ ಬೇಕು ನಾವು ಬೀಟ್ಸು ಆ ಥರ ಎಲ್ಲ ನಾವು ಸೆಟಪ್ ಇದರಲ್ಲಿ ಇರ್ತದೆ. ನಿಮಗೆ ಅಲ್ಲಿ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ಮಾಡ್ಬೋದು. ಕ್ಲಾರಿಟಿ, ಔಟ್ಪುಟ್ಟು, ಮಿಡ್ ಬೇಸು, ಮಿಡ್ ರೇಂಜು ಅದು ಬೇಕಂದರೆ ನಿಮಗೆ ಇದು ಕಂಪಲ್ಸರಿ ಮಾಡಲೇಬೇಕು DSP. ಸೊ DSP ಫಿಟ್ ಮಾಡ್ರೆ ಇಲ್ಲಿಂದ ಕಂಪ್ನಿಯವರೇ ನಿಮಗೆ ವೈರ್ ಜೊತೆನಲ್ಲಿನೇ ಕೊಡ್ತಾರೆ. ಇದು ಲ್ಯಾಪ್ಟಾಪ್ಗೆ ಟ್ಯೂನ್ ಮಾಡಿ ನಾವು ಯೂಶ್ವಲಿ 1-1 ಸ್ಪೀಕರ್ ಹೆಂಗಿದೆ, 1-1 ಟ್ಯೂನಿಂಗ್ ನಿಮಗೆ ಮಾಡೋಕ್ಕೆ ಇದು ಇರೋದು. ಸೊ ಇದು ಕಂಪಲ್ಸರಿನೇ ನಿಮಗೆ ಅವರ ಬ್ರ್ಯಾಂಡು ಇದೆ, ಬೇರೆ ಬ್ರ್ಯಾಂಡ್ ಇದೆ. ಔಟ್ಪುಟ್ ಸೂಪರ್ ಆಗಬೇಕಂದ್ರೆ ನೀವು ಈ ಥರ ಮಾಡಬೇಕು. ಇಲ್ಲ ನಿಮಗೆ ಡೈಲಿ ಆಂಪ್ಲಿಫೈರ್ ಊಫರ್ ಸಿಸ್ಟಮ್ ಅಂದರೆ ರೆಗ್ಯುಲರ್ ಮಾಡೇ ಮಾಡ್ತಾರೆ. ಬಟ್ ಇದು ಪ್ರೊಫೆಷ್ನಲ್ ಕೆಲಸ ನಾವು ಮಾಡಿರೋದು. ಇನ್ಸುಲೇಷನ್ ಟೇಪ್ ಎಲ್ಲಿ ಯೂಸ್ ಮಾಡಬೇಕು, ಕಾಟನ್ ಟೇಪ್ ಎಲ್ಲಿ ಯೂಸ್ ಮಾಡಬೇಕು, ಸೊ ವೈರ್ ಮೀಟ್ರ್ ಲೈಕ್ ಲೆಕ್ಕ ಹೆಂಗಿರಬೇಕು, ಗೇನ್ ಅಡ್ಜಸ್ಟ್ಮೆಂಟ್ ಹೆಂಗಿರಬೇಕು, ಸೊ ಆ ಪರ್ಫಾರ್ಮೆನ್ಸ್ನಲ್ಲಿ ನಾವು ಇದಕ್ಕೆ ಮಾಡಿರೋದು. ಸೊ ನಿಮಗೇನು ಯಾವುದು ಆಡಿಯೋ ಐಟಮ್ ಸೆಟಪ್ ಬೇಕಂದರೆ ಯಾವ ಗಾಡಿನಲ್ಲಿ ಇಲ್ಲಿ ನಾವು ಮಾಡಿಕೊಡ್ತೀನಿ ಒಂದು. ಬಟ್ ಇದಕ್ಕೆ ನಮಗೆ ಟೈಮ್ ಬೇಕು. ಈ ಕೆಲಸ ಮಾಡೋಕ್ಕೆ ಅಟ್ಲೀಸ್ಟು 1 day 2 day ಬೇಕೇ ಬೇಕು. ಯಾಕೆಂದರೆ ಇಮಿಡಿಯೇಟ್ ಕೆಲಸ ಇಲ್ಲ ಇದು. ಇದಕ್ಕೆ ಪ್ರೊಫೆಷ್ನಲ್ ಆಗಿ ವೈರಿಂಗ್ ಏನು ಮಾಡಬೇಕು, ಡ್ಯಾಂಪಿಂಗು, ಯಾವ ಸ್ಪೀಕರ್ ಹೆಂಗೆ ಮಾಡಬೇಕು, ನಿಮ್ಮ ಬಜೆಟ್ ಏನಿದೆ, ನಿಮಗೆ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಆ ಥರ ಇದು ಯೂಶ್ವಲಿ ಒಂದೊಂದು ಸ್ಪೀಕರನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. 1, 2, 3, 4, 5, 6. ಸೊ 6 ಚಾನಲ್ಲು ಬೇರೆ ಸಪ್ರೇಟ್ ನಿಮಗೆ ಊಫರು ಬೇರೆ ಥರ ಬರ್ತದೆ. ಫ್ರಂಟು, ರಿಯರು ಈ ಥರ ಎಲ್ಲ ಸೆಟ್ಟಿಂಗ್ ಮಾಡಿನೇ ಇದು ಫಿಟ್ ಮಾಡ್ರೇ ಪ್ರೊಫೆಷ್ನಲ್ಲು ಕೆಲಸ. ಯಾವುದೋ ಒಂದು ಸ್ಪೀಕರ್ ಹಾಕ್ಬಿಟ್ಟು ಔಟ್ಪುಟ್ ಹಾಕ್ಬಿಟ್ಟು ಬರ್ತಾ ಇದೆ ಸೂಪರ್ ಆಗಿ ಆ ಥರ ಇಲ್ಲ, ಕೆಲಸನೇ ಬೇರೆ ಥರ ಇದು. ಸೊ ಇದು ಒಂದು ಆಡಿಯೋ ಔಟ್ಪುಟ್ ಮಾಡಿದ್ದೀನಿ ನಿಮಗೆ ಇಷ್ಟ
ಯಾವ ಗಾಡಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ನಾವು ಆಡಿಯೋ ಐಟಮ್.